ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಅಗೈನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ವರ್ಕ್ ಮಾಡ್ತಾ ಇರುವಂಥ ಕಾಲೇಜಲ್ಲಿ ಫ್ರೆಶರ್ಸ್ ಪಾರ್ಟಿ ಆರ್ಗನೈಸ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೆ ಹೇಗೆಲ್ಲ ಪ್ರಿಪರೇಷನ್ ಆಯಿತು, ಏನೆಲ್ಲ ಮಾಡಿದ್ವಿ ಅನ್ನೋದನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಿಂದಿನ ದಿನ ನಮ್ಮ ಮಕ್ಕಳು ಫ್ರೆಶರ್ಸ್ ಪಾರ್ಟಿ ಹಿಂದಿನ ದಿನ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ನೋಡಿದ್ರಿ. ಇನ್ನು ಹಿಂದಿನ ದಿನ ಅವ್ರ ಫ್ರೆಶರ್ಸ್ಗೆ ಒಂದು ಪಿಕ್ ಅಂಡ್ ಆಕ್ಟ್ ಗೇಮ್ ಕೊಟ್ಟಿದ್ರು. ಒಂದು ಟಾಪಿಕ್ಗಳನ್ನ ಬರೆದು ಪಿಕ್ ಮಾಡಿ ಅದ್ರ ಬಗ್ಗೆ ಮಾತಾಡಬೇಕು. ಯಾರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರನ್ನ ಫ್ರೆಶರ್ ಮತ್ತೆ ಫ್ರೆಶಿ, ಗರ್ಲ್ಸ್ ಒಬ್ರು ಬಾಯ್ಸ್ ಒಬ್ರನ್ನ ಸೆಲೆಕ್ಟ್ ಮಾಡೋ ಥರ ಕೊಟ್ಟಿದ್ರು. ಸೊ ಅದ್ರಲ್ಲಿ ಚೆನ್ನಾಗಿ ಯಾರು ಮಾತಾಡ್ತಾರೆ ಅದ್ರ ಮೇಲೆ ಅವರು ಫ್ರೆಶರ್ ಮಾಡ್ತಿದ್ರು. ಇದ್ರ ಜೊತೆಗೆ ಒಬ್ರು ಡ್ಯಾನ್ಸ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ. ಇನ್ನು ಇದು ನನ್ನ ಫಂಕ್ಷನ್ ಔಟ್ಲುಕ್. ಇದಾದ್ಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು. ಇವರಿಬ್ರು ಆಂಕರಿಂಗ್ ಕಂಪ್ಲೀಟ್ ಮಾಡಿದ್ರು ಫಾರ್ಮಲ್ ಫಂಕ್ಷನ್ದು. ಅದಾದ್ಮೇಲೆ ಪ್ರಾರ್ಥನೆ ಗೀತೆ ಮೂಲಕ ಫಂಕ್ಷನ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಹಾಸನ್ ಯೂನಿವರ್ಸಿಟಿಯಿಂದ ಗೆಸ್ಟ್ನ ಕರೆಸಿದ್ವಿ, ಅವರು ಕೂಡ ಫಂಕ್ಷನಲ್ಲಿ ಭಾಗವಹಿಸಿದ್ರು. ಅದಾದಮೇಲೆ ಕಾಲೇಜ್ನ ಸೆಕ್ರೆಟ್ರಿ ಇದ್ರು. ಅದಾದ್ಮೇಲೆ ಹಾಸನ್ ಯೂನಿವರ್ಸಿಟಿಯಿಂದ ಕರೆಸಿದಂತಹ ಗೆಸ್ಟ್ ಏನಿದ್ದಾರೆ ಅವರು ಮಕ್ಕಳಿಗೆ ಇನ್ಸ್ಪೈರಿಂಗ್ ವರ್ಡ್ಸ್ಗಳನ್ನ ಮಾತಾಡಿದ್ರು. ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಇನ್ಸ್ಪೈರಿಂಗ್ ಅಂತಾನೆ ಅನ್ನಿಸ್ತು. ಏನೇನೆಲ್ಲ ಎಷ್ಟು ಆಪರ್ಚುನಿಟೀಸ್ ಇದೆ ಅದನ್ನೆಲ್ಲ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಮಕ್ಕಳು, ಯಾವ್ಯಾವ್ದ್ರಿಂದ ಹೋಗಬೇಕು, ಯಾವ್ದ್ರಿಂದ ಹೋಗಬಾರ್ದು, ಯಾವ್ದಾದ್ರು ಕೆಲಸ ಮಾಡೋದಕ್ಕಿಂತ ಮುಂಚೆ ಯಾವ ಥರ ನಾವು ಅದನ್ನು ಸೆಲೆಕ್ಟ್ ಮಾಡಬೇಕು. ಇಫ್ ಇನ್ ಕೇಸ್ ಯಾವ್ದಾದ್ರು ಎಜುಕೇಷನ್ ಆಗಿರ್ಬೋದು ಅಥವಾ ಕೆಲಸಗಳಾಗಿರ್ಬೋದು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಮಕ್ಳಿಗೆ ಮಾತ್ರ ಅಲ್ಲ, ಅಲ್ಲಿ ಕೂತಿದ್ದು ನಮಗೂ ಕೂಡ ಇನ್ಸ್ಪೈರ್ ಅನ್ನಿಸ್ಬಿಡ್ತು, ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಸೊ ತುಂಬ ಇಷ್ಟ ಆಯಿತು ನನಗೆ. ಅದಾದ್ಮೇಲೆ ನಮ್ಮ ಕಾಲೇಜ್ ಸೆಕ್ರೆಟರಿ ಮಾತಾಡಿದ್ರು. ಅವರು ಕೂಡ ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದೆ, ಟೆಕ್ನಾಲಜಿನ ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದು, ಅದರಿಂದ ನಾವು ಹೇಗೆ ಬೆಳಿಬಹುದು, ಟೆಕ್ನಾಲಜಿಯಿಂದನೇ ಎಷ್ಟು ಜನ ಎಷ್ಟು ದುಡ್ಡನ್ನ ಮಾಡಿದ್ದಾರೆ. ಈಗ AI ಬಂತು, ಅದಾದ್ಮೇಲೆ ಯೂಟ್ಯೂಬ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾಗಳಿರ್ಬೋದು, ಇದ್ರ ಮೂಲಕ ಎಷ್ಟು ಜನ ಬೆಳೆದಿದ್ದಾರೆ, ಎಷ್ಟು ದುಡ್ಡನ್ನ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟರು. ತುಂಬ ಇನ್ಸ್ಪೈರಿಂಗ್ ಆಗಿತ್ತು. ಇದಾದ್ಮೇಲೆ ಕಾಲೇಜ್ನಲ್ಲಿ ಹಾನರ್ ಇಟ್ಕೊಂಡಿದ್ವಿ ಗೆಸ್ಟ್ಗಳಿಗೆ ಮತ್ತು ನಮ್ಮ ಕಾಲೇಜ್ ಸೆಕ್ರೆಟರಿ ಅವ್ರಿಗೆ. ಗೆಸ್ಟ್ಗೆ ನಮ್ಮ ಕಾಲೇಜ್ ಸೆಕ್ರೆಟರಿ ಸರ್ ಚಂದ್ರಶೇಖರ್ ಸರ್ ಅಂತ ಅವರು ಹಾನರ್ ಮಾಡಿದ್ರು. ಅದಾದಮೇಲೆ ಮತ್ತೆ ನಮ್ಮ ಕಾಲೇಜ್ ಸೆಕ್ರೆಟರಿಗೆ ಏನು ಒಂದು ಚಿಕ್ಕ ಸನ್ಮಾನ ಇತ್ತು, ಆ ಸನ್ಮಾನ ಕಾರ್ಯಕ್ರಮ ಕೂಡ ಆಯಿತು. ಅದಾದಮೇಲೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ, ಚೆನ್ನಾಗಿತ್ತು. ಇದಿಷ್ಟು ಫಾರ್ಮಲ್ ಫಂಕ್ಷನ್. ಇದಾದಮೇಲೆ ಕಲ್ಚರಲ್ ಆಕ್ಟಿವಿಟಿ ಸ್ಟಾರ್ಟ್ ಆಯಿತು, ಇನ್ಫಾರ್ಮಲ್ ಫಂಕ್ಷನ್. ಸೊ ಸ್ಟಾರ್ಟಿಂಗ್ ಡ್ಯಾನ್ಸ್, ಸಾಂಗ್ ಎಲ್ಲವೂ ಇತ್ತು. ಎಷ್ಟು ಸಾಧ್ಯನೋ ಅಷ್ಟು ರೆಕಾರ್ಡ್ ಮಾಡಿ ಹಾಕಿದ್ದೀನಿ, ಆದಷ್ಟು ನೋಡಿ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ರು, ಬಟ್ ಸ್ವಲ್ಪ ಸ್ಟೇಜ್ ಫಿಯರ್, ಅದು ಬಿಟ್ಟರೆ ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ.
ಇದಾದ್ಮೇಲೆ ಲೆಕ್ಚರರ್ಸ್ಗಳಿಗೆ ಡಾನ್ಸು ಗೇಮ್ಸು ಮಾಡಿಸಿದ್ರು. ಅದ್ರ ಜೊತೆಗೆ ಅಪ್ಪು ಸರ್ ಹಾಡ್ ಕೂಡ ಹಾಡಿದ್ರು ನಮ್ಮ ಸ್ಟೂಡೆಂಟು. ಅದ್ರ ಜೊತೆಗೆ ಅವ್ರಿಗೂ ಕೂಡ ಗೇಮ್ಸ್ ಎಲ್ಲ ಆಡಿದ್ರು. ಎಷ್ಟು ಸಾಧ್ಯನೋ ಅಷ್ಟು ಗೇಮ್ಸ್ ಕವರ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಗೇಮ್ಸ್ ಅಷ್ಟಿಲ್ಲ, ಎಂಟರ್ಟೈನ್ಮೆಂಟ್ ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೆ ಆಲ್ಮೋಸ್ಟ್ ನಾನು ಡಾನ್ಸ್ನೇ ಕವರ್ ಮಾಡಿದ್ದೀನಿ, ನಿಮಗೆ ಬೋರ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸೊ ನೋಡಿ,
ಇದಾದ್ಮೇಲೆ ಸ್ಟೂಡೆಂಟ್ಸ್ ಜೊತೆ ಫೋಟೋ ಶೂಟ್ ಇತ್ತು. ಸೊ ಅದಾದ್ಮೇಲೆ ಅಲ್ಲೇ ಡ್ಯಾನ್ಸ್ ಮಾಡೋದಕ್ಕೆ DJ ಹಾಕಿ ಬಿಟ್ಟು ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡಿದ್ವಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.